ಈ ಯೋಜನೆಯು ಗರ್ಭಿಣಿಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸುವ ಗುರಿಯನ್ನು ಹೊಂದಿದೆ. PM ಮಾತೃತ್ವ ರಕ್ಷಣೆ ಯೋಜನೆಯಿಂದ ಇದನ್ನು ಕರೆಯಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಏನಿದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ, ಇದರಿಂದ ತಾಯಂದ್ರಿಗೆ ಸೌಲಭ್ಯಗಳೇನೇನು ಅಂತ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಿದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಅಂದರೆ, ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಈ ಯೋಜನೆಯನ್ನು 2016ರಿಂದ ಅನುಷ್ಠಾನಗೊಳಿಸಲಾಗಿತ್ತು. ಇದೊಂದು ಗರ್ಭಿಣಿ ಮಹಿಳೆಯರಿಗೆ ವಿಶೇಷವಾಗಿ 2 ಮತ್ತು 3ನೇ ತ್ರೈಮಾಸಿಕದವರೆಗೆ ಪ್ರತಿ ತಿಂಗಳು 9ನೇ ತಾರೀಕಿನಂದು ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ಉಚಿತವಾಗಿ ಮತ್ತು ಖಚಿತವಾದ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆಯನ್ನು ಒದಗಿಸುತ್ತೆ. ಬನ್ನಿ ಈ ಯೋಜನೆಯ ಪ್ರಮುಖ ಅಂಶಗಳು ಏನೇನಂತ ನೋಡೋಣ. ಸ್ಥಿರ ದಿನದ ಸೇವೆ. ಪ್ರತಿ ತಿಂಗಳ 9ನೇ ತಾರೀಕಿನಂದು ಗುರುತಿಸಲಾದ ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ANC ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಒಂದು ವೇಳೆ 9ನೇ ತಾರೀಕು ರಜೆ ಅಥವಾ ಭಾನುವಾರ ಬಂದರೆ ಅದನ್ನು ಮುಂದಿನ ಕಾರ್ಯನಿರತ ದಿನದಂದು ನೀಡಲಾಗುತ್ತೆ. ತಜ್ಞರ ಆರೈಕೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ವಿಕಿರಣಶಾಸ್ತ್ರಜ್ಞರು ಮತ್ತು ವೈದ್ಯರಿಂದ ಆರೈಕೆ ನೀಡಲಾಗುತ್ತೆ. ಸರ್ಕಾರಿ ವೈದ್ಯರ ಪ್ರಯತ್ನಗಳಿಗೆ ಪೂರಕವಾಗಿ ಖಾಸಗಿ ವಲಯದ ವೈದ್ಯರ ಸ್ವಯಂ ಪ್ರೇರಿತ ಬೆಂಬಲವನ್ನು ಕೂಡ ಪ್ರೋತ್ಸಾಹಿಸುತ್ತೆ. ಮತ್ತು ಸಂಪೂರ್ಣ ಪ್ಯಾಕೇಜ್. ಎಲ್ಲ ಫಲಾನುಭವಿಗಳಿಗೆ ಒಂದು ಕನಿಷ್ಠ ಪ್ಯಾಕೇಜ್ನ ಭಾಗವಾಗಿ ಅಗತ್ಯ ತನಿಖೆಗಳನ್ನು ಮತ್ತು ಕಬ್ಬಿಣಾಂಶ, ಫೋಲಿಕ್ ಆಸಿಡ್ ಮತ್ತು ಕ್ಯಾಲ್ಸಿಯಂ ಪೂರಕಾಂಶಗಳ ಔಷಧಿಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಅಪಾಯಕಾರಿ ಗರ್ಭಧಾರಣೆಯ ಗುರುತಿಸುವಿಕೆ. ಹೆಚ್ಚಿನ ಅಪಾಯದ ಗರ್ಭಧಾರಣೆಗಳನ್ನು ಗುರುತಿಸಿ ಅವರಿಗೆ ವಿಶೇಷ ಆರೈಕೆ ಮತ್ತು ಅನುಸರಣೆಯನ್ನು ಒದಗಿಸಲಾಗುತ್ತೆ. ಪ್ರತಿ ಭೇಟಿಯ ನಂತರ ತಾಯಿ ಮತ್ತು ಮಗು ರಕ್ಷಣಾ ಕಾರ್ಡ್ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತೆ. ಹಸಿರು ಸ್ಟಿಕ್ಕರ್. ಯಾವುದೇ ಅಪಾಯಕಾರಿ ಅಂಶ ಪತ್ತೆಯಾಗದ ಮಹಿಳೆಯರಿಗೆ. ಕೆಂಪು ಸ್ಟಿಕ್ಕರ್ ಹೆಚ್ಚಿನ ಅಪಾಯದ ಗರ್ಭಧಾರಣೆ ಇರುವ ಮಹಿಳೆಯರಿಗೆ. ಇನ್ನು ಡಿಜಿಟಲ್ ಇಂಟ್ರಿಗೇಷನ್. ಖಾಸಗಿ ಅಥವಾ ಸ್ವಯಂ ಪ್ರೇರಿತ ವಲಯದ ವೈದ್ಯರ ನೋಂದಣಿ ಮತ್ತು ಫಲಾನುಭವಿಗಳನ್ನು ಟ್ರ್ಯಾಕ್ ಮಾಡಲು PMSMA ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಬನ್ನಿ ಈ ಯೋಜನೆಯ ಅರ್ಹತಾ ಮಾನದಂಡಗಳು ಏನು ಅಂತ ನೋಡೋಣ. ಅರ್ಜಿದಾರರು ಗರ್ಭಿಣಿ ಮಹಿಳೆಯರಾಗಿರಬೇಕು. ಗರ್ಭಾವಸ್ಥೆಯ 2 ಅಥವಾ 3ನೇ ತ್ರೈಮಾಸಿಕದಲ್ಲಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಪ್ರತಿ ತಿಂಗಳ 9ನೇ ತಾರೀಕಿನಂದು ಗೊತ್ತುಪಡಿಸಿದ ಸರ್ಕಾರಿ ಆರೋಗ್ಯ ಸೌಲಭ್ಯಗಳಿಗೆ ಭೇಟಿ ನೀಡಬೇಕಾಗುತ್ತೆ. ವಿಶೇಷ ವರ್ಗಗಳಿಗೆ ವಿಶೇಷ ಸೌಲಭ್ಯಗಳಿವೆ. ನಿಯಮಿತ ANC ಸೇವೆಗಳಿಂದ ಹೊರಗುಳಿದ ಮಹಿಳೆಯರನ್ನು ಸಹ ಭಾಗವಹಿಸಲು ಪ್ರೋತ್ಸಾಹ ನೀಡುತ್ತೆ. ಈ ಯೋಜನೆಯು ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಯೋಜನೆಯೊಂದಿಗೆ ಸಮನ್ವಯವನ್ನು ಹೊಂದಿದೆ. ಸುಮನ್ ತಾಯಿ ಮತ್ತು ನವಜಾತ ಶಿಶುಗಳಿಗೆ ಹೆರಿಗೆಯ ನಂತರ 6 ತಿಂಗಳವರೆಗೆ ಶೂನ್ಯ ವೆಚ್ಚದ ಆರೋಗ್ಯ ಸೇವೆಗಳನ್ನು ಖಚಿತಪಡಿಸುತ್ತದೆ. ಯೋಜನೆಯ ಪ್ರಯೋಜನಗಳು. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಿಂದ ಸಮಗ್ರ ಪ್ರಸವ ಪೂರ್ವ ಆರೈಕೆ, ಕಬ್ಬಿಣಾಂಶ, ಕ್ಯಾಲ್ಸಿಯಂ ಪೂರಕಗಳಂಥ ಕನಿಷ್ಠ ಪ್ಯಾಕೇಜ್ ಔಷಧಿಗಳ ವಿತರಣೆ, ಹೆಚ್ಚಿನ ಅಪಾಯದ ಗರ್ಭಧಾರಣೆ ಗುರುತಿಸುವಿಕೆ ಮತ್ತು ಅನುಸರಣೆ. ಸೇವೆಗಳನ್ನು ಪಡೆಯಲು ಹತ್ತಿರದ PMSMA ಸೌಲಭ್ಯವನ್ನು ಹುಡುಕಲು ಮೊಬೈಲ್ ಆ್ಯಪ್ನ ಬೆಂಬಲ. ಈ ಯೋಜನೆ ತೆಗೆದುಕೊಳ್ಳಲು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗೆ ಅಂತ ನೋಡೋಣ. ಅರ್ಜಿಯನ್ನು ಗೊತ್ತುಪಡಿಸಿದ ಸರ್ಕಾರಿ ಆರೋಗ್ಯ ಸೌಲಭ್ಯಗಳಿಗೆ ಭೇಟಿ ನೀಡುವ ಮೂಲಕ ಆಫ್ಲೈನ್ನಲ್ಲಿ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಪ್ರಸ್ತುತ ವೈದ್ಯಕೀಯ ವೃತ್ತಿಪರರು ಮತ್ತು ಸ್ವಯಂ ಸೇವಕರಿಗಾಗಿ ಉದ್ದೇಶಿಸಲಾಗಿದೆ. ಮೊದಲು PMSMA ಅಧಿಕೃತ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ನ ಬಳಸಿ ಹತ್ತಿರದ ಸೌಲಭ್ಯವನ್ನು ಹುಡುಕಿ. ನಂತರ ಪ್ರತಿ ತಿಂಗಳ 9ನೇ ತಾರೀಕಿನಂದು ಗುರುತಿಸಲಾದ ಸರ್ಕಾರಿ ಆರೋಗ್ಯಕ್ಕೆ ಭೇಟಿ ನೀಡಿ. ಮತ್ತೆ PMSMA ಕೌಂಟರ್ನಲ್ಲಿ ಅಥವಾ ಸ್ವಾಗತ ವಿಭಾಗದ ಮೂಲಭೂತ ಗುರುತು ಮತ್ತು ಸಂಪರ್ಕ ವಿವರಗಳನ್ನು ನೀಡಿ ನಿಮ್ಮನ್ನು ನೋಂದಾಯಿಸಿಕೊಳ್ಳುವರು. ಮತ್ತೆ ತಜ್ಞ ವೈದ್ಯರಿಂದ ಸಮಗ್ರ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯಿರಿ. ನಿಗದಿತ ಪ್ರೋಟೋಕಾಲ್ ಪ್ರಕಾರ ಅಗತ್ಯವಿರುವ ರಕ್ತ ಪರೀಕ್ಷೆಗಳು, ಸ್ಕ್ರೀನಿಂಗ್ ಮತ್ತು ಅಲ್ಟ್ರಾಸೌಂಡ್ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಅಗತ್ಯವಿರುವ ದಾಖಲೆಗಳನ್ನು ನೋಡ್ಕೊಳ್ಳಿ. ಆರೋಗ್ಯ ಸೌಲಭ್ಯದ ಭೇಟಿಗಾಗಿ ತಾಯಿ ಮತ್ತು ಮಗು ರಕ್ಷಣಾ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಸರ್ಕಾರ ನೀಡಿದ ಯಾವುದೇ ಗುರುತಿನ ಪುರಾವೆ, ಹಿಂದಿನ ವೈದ್ಯಕೀಯ ದಾಖಲೆಗಳು ಇದು ಏನಾದರೂ ಇದ್ದರೆ ಮಾತ್ರ. ನೋಂದಣಿಗಾಗಿ ವಿಳಾಸದ ಪುರಾವೆಯನ್ನು ಅಂದರೆ ರೇಷನ್ ಕಾರ್ಡ್, ಮತದಾರರ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.